ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನು ಜ್ಞಾನವಾಪಿ, ಮೊನ್ನೆ ಅಷ್ಟೇ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ವಿ. ರಾಮ ಮಂದಿರ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಆ ಒಂದು ಐತಿಹಾಸಿಕ ಕ್ಷಣ. ರಾಮ ಮಂದಿರ ಆಯ್ತು, ವಾಟ್ ನೆಕ್ಸ್ಟ್? ಹಾಗಾದ್ರೆ ಜ್ಞಾನವಾಪಿ ಜೊತೆಗೆ ಮಥುರಾ, ಈ ಎರಡೂ ವಿಚಾರ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಮನ ಜನ್ಮಸ್ಥಳ ರಾಮನಿಗೆ ಮರಳಿ ಸಿಕ್ಕಿದ್ದಾಯ್ತು, ಕೃಷ್ಣನ ಜನ್ಮಸ್ಥಳ ಕೃಷ್ಣನಿಗೆ ಮರಳಿ ಸಿಗುತ್ತಾ? ಅದರ ಜೊತೆಗೆ ಜ್ಞಾನವಾಪಿ ವಿವಾದ, ಇದರ ಬಗ್ಗೆ ಕುರಿತಾದಂತಹ ವಿಶೇಷವಾದ ಚರ್ಚಾ ಕಾರ್ಯಕ್ರಮ. ರಾಮ ಮಂದಿರವಾಯಿತು, ಹಾಗಾದ್ರೆ ಮುಂದಿನ ಸರದಿ ಜ್ಞಾನವಾಪಿ ಕಾಶಿನ ವಿವಾದಿತ ಜ್ಞಾನವಾಪಿ ಹೋರಾಟಕ್ಕೂ ಬಿಜೆಪಿ ಬೆಂಬಲವನ್ನ ಕೊಡ್ತಾ ಇದೆ. ವಿವಾದಿತ ಜ್ಞಾನವಾಪಿ ಹೋರಾಟ, ಅದಕ್ಕೆ ಬಿಜೆಪಿ ಬೆಂಬಲವನ್ನ ಕೊಡ್ತಾ ಇದೆ. ಅಯೋಧ್ಯ ನಂತರ ಕಾಶಿ ಮಥುರಾ ಸರದಿನ ಹಾಗಾದ್ರೆ ಜ್ಞಾನವಾಪಿ ಸೀಕ್ರೆಟ್ ಸರ್ವೆಯ ವರದಿ ಬಹಿರಂಗವಾಗತ್ತ. ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಬೆನ್ನಲ್ಲೇ ಜ್ಞಾನವಾಪಿ ವಿಚಾರ ಯಾಕೆ ಸದ್ದು ಮಾಡ್ತಾ ಇದೆ ಅಂತ ಅಂದ್ರೆ, ನಿನ್ನೆ ನಡೆದಂತಹ ಒಂದು ಬೆಳವಣಿಗೆ. ಜ್ಞಾನವಾಪಿ ಮಸೀದಿ ವಿವಾದ, ಅಲ್ಲಿ ಮಂದಿರ ಇತ್ತ ಅಥವಾ ಮಸೀದಿ ಇತ್ತ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅನ್ನೋ ಒತ್ತಾಯ ಬಹಳ ಜೋರಾಗಿತ್ತು. ಉತ್ತರ ಸಿಗಬೇಕು ಅಂತ ಅಂದ್ರೆ ಸಾಕ್ಷಿಗಳು ಬೇಕು. ಅಲ್ಲಿ ಮಸೀದಿ ಇತ್ತೋ ಅಥವಾ ದೇವಸ್ಥಾನ ಇತ್ತೋ ಅನ್ನೋದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಪಡಿಬೇಕು ಅಂದ್ರೆ ಅಲ್ಲೊಂದು ಸಮಗ್ರವಾದ ಸಮೀಕ್ಷೆ ಆಗಬೇಕು. ಭಾರತೀಯ ಪುರಾತತ್ವ ಇಲಾಖೆ ಸಮೀಕ್ಷೆಯನ್ನ ನಡೆಸಿತು. ತಿಂಗಳಾನುಗಟ್ಲೆ ಅಲ್ಲಿ ಸಮೀಕ್ಷೆ ನಡೀತು. ಸಮೀಕ್ಷೆಯ ವರದಿ ಕಳೆದ ತಿಂಗಳು ಕೋರ್ಟ್ಗೆ ಸಬ್ಮಿಟ್ ಕೂಡ ಮಾಡಿತ್ತು. ಭಾರತೀಯ ಪುರಾತತ್ವ ಇಲಾಖೆ ಕೋರ್ಟ್ಗೆ ಅದನ್ನ ಒಪ್ಪಿಸಿತ್ತು. ಈಗ ಉಭಯ ಅರ್ಜಿದಾರರಿಗೆ, ಅಂದ್ರೆ ಹಿಂದೂ ಹಾಗೂ ಮುಸ್ಲಿಂ ಅರ್ಜಿದಾರರೇನಿದ್ರು ಅವರಿಗೆ ಆ ವರದಿಯನ್ನ ಕೊಡಲಾಗಿದೆ. ವರದಿಯನ್ನ ಸಾರ್ವಜನಿಕಗೊಳಿಸದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ವರದಿಯನ್ನ ನಿಮಗೆ ಕೊಡ್ತೀವಿ, ಅಲ್ಲಿ ಮಸೀದಿ ಇತ್ತೋ ಮಂದಿರ ಇತ್ತೋ ಅನ್ನೋದ್ರ ಬಗ್ಗೆ ಆ ವರದಿಯಲ್ಲಿದೆ. ಆ ವರದಿ ಹಿಂದೂ ಮತ್ತು ಮುಸ್ಲಿಂ ಅರ್ಜಿದಾರರ ಕೈ ಸೇರಿದೆ, ಆದ್ರೆ ಅದನ್ನ ಬಹಿರಂಗಗೊಳಿಸಬಾರದು, ಸಾರ್ವಜನಿಕಗೊಳಿಸದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವಂತೆ ಅರ್ಜಿದಾರರಿಗೆ ನಿರ್ದೇಶನವನ್ನ ಕೊಡಲಾಗಿದೆ. ಜ್ಞಾನವಾಪಿ ಕೇಸ್ನ ವಿಚಾರ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ. ಅಲ್ಲಿ ಮಂದಿರ ಇತ್ತು, ಮಂದಿರ ಇದ್ದಂತಹ ಜಾಗದಲ್ಲಿ ಮಸೀದಿಯನ್ನ ಕಟ್ಟಲಾಗಿದೆ. ಮಂದಿರ ಇತ್ತು ಅಂತ ಹೇಳೋದಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಹಲವು ಸಾಕ್ಷ್ಯಗಳು ಅಲ್ಲಿ ಕಾಣಿಸ್ತಾ ಇದೆ. ಮಂದಿರದ ಒಳಗಡೆ ಇರುವಂತಹ ತ್ರಿಶೂಲ, ಅದು ಮಸೀದಿಯೇ ಆಗಿದ್ದಿದ್ರೆ ತ್ರಿಶೂಲ ಯಾಕೆ ಬಂತು ಅಲ್ಲಿ? ತ್ರಿಶೂಲಕ್ಕೂ ಮಸೀದಿಗೂ ಏನ್ ಸಂಬಂಧ? ಅದರ ಜೊತೆಗೆ ಜ್ಞಾನವಾಪಿ ಮಸೀದಿಯ ಗೋಡೆಗಳಲ್ಲೂ ಕೂಡ ಕೆತ್ತನೆ ಮಾಡಲಾಗಿರುವಂತಹ ಹಿಂದೂ ದೇವರ ವಿಗ್ರಹಗಳು ರಾರಾಜಿಸ್ತಾ ಇದೆ. ಮುಸ್ಲಿಂ ಮಸೀದಿಯಲ್ಲಿ ಹಿಂದೂಗಳ ವಿಗ್ರಹ, ಹಿಂದೂ ದೇವಾಲಯಗಳಲ್ಲಿ ಇರುವಂತಹ ತ್ರಿಶೂಲ, ಅದಕ್ಕೇನ್ ಕೆಲಸ ಅಲ್ಲಿ? ಯಾರಿಟ್ರು ಹಾಗಾದ್ರೆ? ಏನ್ ಹಿಂದೂಗಳು ತಗೊಂಡೋಗಿಟ್ರ? ಅದು ದೇವಸ್ಥಾನವೇ. ಆ ದೇವಸ್ಥಾನದ ಮೇಲೆ ಕಟ್ಟಿರುವಂತಹ ಮಸೀದಿ ಅದು ಅನ್ನೋದು ಬಹಳ ಸ್ಪಷ್ಟವಾಗಿ ಹಿಂದೂಗಳು ಮತ್ತು ಅರ್ಜಿದಾರರು ಕೂಡ ಅದೇ ಪಾಯಿಂಟ್ ಅನ್ನ ರೇಸ್ ಮಾಡಿದ್ರು. ಸಮಗ್ರವಾದಂತಹ ಪರಿಶೀಲನೆ ಅಲ್ಲಿ ನಡೆದಿದೆ, ಸಮೀಕ್ಷೆ ಆಗಿದೆ. ಸಮೀಕ್ಷೆ ಅಲ್ಲಿ ನಡಿಬಾರದು ಅಂತಲೂ ಕೂಡ ಮುಸ್ಲಿಂ ಸಮುದಾಯ ತನ್ನ ಅರ್ಜಿಯನ್ನ ಹಾಕಿತ್ತು. ಈಗ ಸಮೀಕ್ಷೆಯ ವರದಿ ರೆಡಿ ಆಗಿದೆ, ಅದು ಹಿಂದೂ ಮತ್ತು ಮುಸ್ಲಿಂ ಅರ್ಜಿದಾರರ ಕೈ ಸೇರಿದೆ. ಕಾಶಿಯ ವಿಶ್ವನಾಥ ಮಂದಿರಕ್ಕೆ ಹೊಂದಿಕೊಂಡಿದೆ ಈ ಜ್ಞಾನವಾಪಿ ಮಸೀದಿ. ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇದೆ, ಒಂದಕ್ಕೊಂದು ತಾಕ್ಕೊಂಡೇ ಇದೆ. ಜ್ಞಾನವಾಪಿ ಮಸೀದಿ ದೇಗುಲದ ಮೇಲೆ ಕಟ್ಟಲಾಗಿದೆ. ಜ್ಞಾನವಾಪಿ ಮಸೀದಿಯನ್ನ ದೇವಸ್ಥಾನದ ಮೇಲೆ ನಿರ್ಮಿಸಿದ್ದಾರೆ ಅಂತ ಹಿಂದೂ ಪರ ಅರ್ಜಿದಾರರು ತಮ್ಮ ವಾದವನ್ನ ಮಾಡಿದ್ರು. ಆ ವಾದವನ್ನ ವಾರಣಾಸಿ ಕೋರ್ಟ್ ಪುರಸ್ಕರಿಸಿದೆ. ವೈಜ್ಞಾನಿಕ ಸಮೀಕ್ಷೆ ಆಗಲಿ, ಅದರ ವರದಿ ಬರಲಿ, ಆಗ ಗೊತ್ತಾಗತ್ತೆ ಅದು ಮಸೀದಿಯೋ ಅಥವಾ ಮಂದಿರವೋ ಅಂತ. ಭಾರತೀಯ ಪುರಾತತ್ವ ಇಲಾಖೆಗೆ ಸಮೀಕ್ಷೆಗೆ ಸೂಚನೆ ನೀಡಿದೆ. ತಿಂಗಳಾನ್ಗಟ್ಲೆ ಅಲ್ಲಿ ಸಮೀಕ್ಷೆ ನಡೆಯುತ್ತೆ. ವಾರಣಾಸಿ ಕೋರ್ಟ್ಗೆ ಡಿಸೆಂಬರ್ 18ನೇ ತಾರೀಕು ಒಂದು ಮುಚ್ಚಿದ ಲಕೋಟೆಯಲ್ಲಿ ಆ ವರದಿ ಸಲ್ಲಿಕೆ ಆಗುತ್ತೆ.
1500 ಪುಟಕ್ಕೂ ಹೆಚ್ಚಿನ ವರದಿ. ಆ ವರದಿ ಈಗ ಹಿಂದೂ ಮತ್ತು ಮುಸ್ಲಿಂ ಕಕ್ಷಿದಾರರ ಕೈ ಸೇರಿದೆ. ಅರ್ಜಿದಾರರೇನಿದ್ರು ಅವರ ಕೈ ಸೇರಿದೆ. ಆದ್ರೆ ಅದನ್ನ ಬಹಿರಂಗಗೊಳಿಸಬಾರದು ಅಂತ. ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ? ಅದರ ಜೊತೆಗೆ ಮಥುರಾ ವಿಚಾರವೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಅಯೋಧ್ಯೆ ರಾಮ ಮಂದಿರ ಆಯಿತು, ಈಗ ಜ್ಞಾನವಾಪಿ, ಕಾಶಿಯಲ್ಲಿರುವಂತಹ ಜ್ಞಾನವಾಪಿ, ಅದರ ಜೊತೆಗೆ ಕೃಷ್ಣನ ಜನ್ಮಸ್ಥಳ ಮಥುರಾ, ಕೇಶವನ ದೇವಸ್ಥಾನದ ಮೇಲೆ ಕಟ್ಟಲಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ಮಸೀದಿ ವಿಚಾರ ಕೂಡ ಬಹಳ ಜೋರಾದಂತಹ ಸದ್ದು ಮಾಡ್ತಾ ಇದೆ. ಇದರ ಬಗ್ಗೆ ಚರ್ಚೆಯನ್ನ ನಡೆಸೋದಕ್ಕೆ ನಮ್ಮ ಜೊತೆ ಇವತ್ತು ಗೆಸ್ಟ್ ಇದ್ದಾರೆ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ, ಜೆಡಿಎಸ್ ವಕ್ತಾರರಾದಂತಹ ವೀರಣ್ಣ ಅವರು ಇಬ್ರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅಬ್ದುಲ್ ರಜಾಕ್, ಮುಸ್ಲಿಂ ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರಜಾಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಧಾರವಾಡದಿಂದ ಶ್ರೀರಾಮ ಸೇನಾ ಗಂಗಾಧರ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ಕುಲಕರ್ಣಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅಯೋಧ್ಯೆ ಆಯ್ತು, ಬಹಳ ಸಂಭ್ರಮದಲ್ಲಿದೆ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ರಾಮ ಭಕ್ತರು. ಅಯೋಧ್ಯೆಯ ಶ್ರೀರಾಮನ ಮೂರ್ತಿಯನ್ನ ಕಂಡ ತಕ್ಷಣ ಏನೋ ಒಂದು ರೀತಿಯಾದಂತಹ ಪುಳಕ. ಆದ್ರೆ ಅದರ ಬೆನ್ನಲ್ಲೇ ಈಗ ಸದ್ದು ಮಾಡ್ತಾ ಇರೋದು ಜ್ಞಾನವಾಪಿ ಮಸೀದಿ ಮತ್ತು ಮಥುರಾ ವಿಚಾರ. ಎಲ್ಲಿಗೆ ಹೋಗಿ ನಿಲ್ಲತ್ತೆ ಇದು ಅಂತ. ನಿನ್ನೆ ಕೋರ್ಟ್ನಲ್ಲಾದಂತಹ ಬೆಳವಣಿಗೆ ಇವತ್ತಿನ ಚರ್ಚೆಗೆ ಈಗ ಕಾರಣ ಆಗ್ತಾ ಇದೆ. ನೋಡೋಣ ಏನ್ ಹೇಳ್ತಾರೆ ಈ ವಿಚಾರದ ಕುರಿತಂತೆ ಅಂತ. ಮೊದಲನೇದಾಗಿ ನಾನು ಅಬ್ದುಲ್ ರಜಾಕ್ ಅವ್ರನ್ನೇ ಕೇಳ್ಬಿಡ್ತೀನಿ, ಏನ್ ಹೇಳ್ತಾರೆ ಈ ಡೆವಲಪ್ಮೆಂಟ್ ನ ಬಗ್ಗೆ ಅಂತ. ಅಯೋಧ್ಯೆ ಆಯ್ತು, ರಾಮ ಮಂದಿರ ರಾಮಲಲ್ಲಾ ಪ್ರತಿಷ್ಠಾಪನೆ ಆಯ್ತು, ಅದರ ಬೆನ್ನಲ್ಲಿ ಈಗ ಜ್ಞಾನವಾಪಿ ಮಸೀದಿ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ಕೋರ್ಟ್ನಲ್ಲಾದಂತಹ ಬೆಳವಣಿಗೆ, ಇಬ್ರು ಅರ್ಜಿದಾರರಿಗೆ ಅದರ ವರದಿಯನ್ನ ಕೊಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನ ತಗೊಂಡು ನಾನು ಬೇರೆಯವ್ರ ಒಪಿನಿಯನ್ ತಗೋತೀನಿ. ಅಬ್ದುಲ್ ರಜಾಕ್ ಅವರು. ಶ್ವೇತಾ ನೋಡಿ, ಅಯೋಧ್ಯ ವಿಚಾರದಲ್ಲಿ 1885 ನಲ್ಲಿ ಫಸ್ಟ್ ಸ್ಯೂಟ್ ಫೈಲ್ ಆಗಿದ್ದು, ಅದರ ತೀರ್ಪು ಬರಕ್ಕೆ 2019 ನವೆಂಬರ್ 9 ಬಂತು. 130 ವರ್ಷ 135 ವರ್ಷ ಕನಿಷ್ಠ ಅಲ್ಲಿ ಒಂದು ವಿವಾದ ನಡೀತು ಕೋರ್ಟ್ ಅಲ್ಲಿ. ಇವಾಗ ಮೊನ್ನೆ ಅಷ್ಟೇ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಇವಾಗ ಇತ್ತೀಚೆಗೆ ಇದು ಶುರು ಆಗಿದೆ. ಅದಕ್ಕೆ ಕೋರ್ಟ್ ಪ್ರೊಸೀಜರ್ ಸರ್ವೆ ಆಯ್ತು. ಸರ್ವೆ ಮ್ಯಾಮ್, ಇದೊಂದು ಸ್ವಲ್ಪ ಎಕೋ ಆಗ್ತಿದೆ, ಸ್ವಲ್ಪ ನೀವು ಪಿಸಿಆರ್ ಟೀಮ್ಗೆ ಹೇಳಿದ್ದು ಸೆಟ್ ಮಾಡಿಸಿ. ಓಕೆ, ಮಾತಾಡಿ ಕ್ಲಿಯರ್ ಆಗಿದೆ ಅನ್ಸುತ್ತೆ. ನೋಡಿ, ಇದಾದ್ಮೇಲೆ ಇವಾಗ ಕಾಶಿ ವಿಶ್ವನಾಥ್, ಜ್ಞಾನವಾಪಿ, ಅದಾದ್ಮೇಲೆ ಶಾಹಿ ಈದ್ಗಾ, ಮಥುರಾ, ಇದೆಲ್ಲ ಬರೀ ಊಹಾಪೋಹಗಳು. ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ASI ಸರ್ವೆ ಆಗಿದೆ. ಸರ್ವೆ ರಿಪೋರ್ಟ್ ನಾರ್ಮಲಿ ನೋಡಕ್ ಹೋದ್ರೆ ಬರೀ ಕೋರ್ಟ್ ಸಲ್ಲಿಕೆ ಆಗ್ತಿತ್ತು. ಆದ್ರೆ ಇವಾಗ ಇದಕ್ಕೆ ಬಹಿರಂಗ ಪಡಿಸ್ಬೇಕು ಅಂತ ಎಲ್ರಿಗೆ ಹಾರ್ಡ್ ಕಾಪಿ ಕೊಡ್ತೀವಿ, ಬೋತ್ ಸೈಡ್ಸ್ ಪೆಟಿಷನರ್ಸ್ಗೆ ಅಂತಾರೆ. ಇದು ಪೆಟಿಷನರ್ಸ್ ಕಡೆಯಿಂದ ಆಗುತ್ತೋ ಯಾವ ಕಡೆಯಿಂದ ಆಗುತ್ತೋ ಒಟ್ಟಲ್ಲಿ ಇದು ಪಬ್ಲಿಕ್ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಬೇಕು. ಇವಾಗ ರಾಮ ಮಂದಿರದ ಹೆಸರಲ್ಲಿ ಇದು ವೋಟ್ ಕೇಳಿ ಅಬ್ದುಲ್ ರಜಾಕ್ ಅವರೇ, ವರದಿಯಲ್ಲಿ 100% ಆ ಕುರುಹುಗಳು ಮೊದಲೇ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಸ್ವಸ್ತಿಕ್ ಚಿಹ್ನೆ ಇದೆ, ಅಲ್ಲಿ ಕುದುರೆ ಇದೆ, ಅದೆಲ್ಲ ನಂಬುವಂತ ನೀವು ಇವಾಗ ತಿಳ್ಕೊಂಡು ಇವಾಗ ಒಂದು ಮಸೀದಿಯನ್ನೇ ಬಿಟ್ಕೊಡಿ ಅಂತ ಹೇಳಕ್ ಬಂದ್ರೆ, ಆತರ ಎಷ್ಟೋ ಇವಾಗ ಬೇರೆ ಹಿಂದೂ ಇದರಲ್ಲಿ ಕೂಡ ಅರೇಬಿಕ್ ಲೆಟರ್ಸ್ ಅಲ್ಲಿ ಬಂದಿದೆ. ಇವಾಗ ಕೃಷ್ಣರಾಜ ಸಾಗರ ಡ್ಯಾಮ್ ಮೇಲೆ ಇವಾಗ ಪರ್ಷಿಯನ್ ಅಲ್ಲಿ ಬಂದಿದೆ. ಅದು ನಿಮ್ದೆಲ್ಲ ನಮ್ದು ಅಂತ ಹೇಳ್ಬಿಟ್ಟು ಪೂಜೆ ಮಾಡಕ್ ಹೋಗ್ತಾ ನೋಡ್ಬಿಟ್ಟು ನಾವು ನಮಾಜ್ ಮಾಡಕ್ಕಾಗುತ್ತಾ? ಅದೆಲ್ಲ ನೋಡಿ, ನೀವು ಹೇಳ್ತಾ ಇರೋದು ಅದು ದೇವಸ್ಥಾನನೇ, ಆದ್ರೆ ಅದೀಗ ಮಸೀದಿ ಆಗಿದೆ. ಅದನ್ನ ನಮಗ ಯಥಾ ಪ್ರಕಾರ ಬಿಟ್ಬಿಡಿ, ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ. ಕ್ಲಿಯರ್ ಆಗಿ ಕೇಳ್ತಾ ಇದ್ದೀನಿ. ನೋಡಿ ಶ್ವೇತಾ, ಇನಿಷಿಯಲ್ ಇವರ ಪೆಟಿಷನ್ ಏನಿತ್ತು ಅಂತ ಹೇಳಿದ್ರೆ 5 ವಿಗ್ರಹಗಳು ನಮಗ್ ಕಾಣಿಸ್ತಾ ಇವೆ. ವರ್ಷಕ್ಕೊಮ್ಮೆ ನಾವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ. ನಮಗೆ ದಿನನಿತ್ಯ ಪೂಜೆ ಮಾಡಕ್ ಕೊಡಿ, ಅವಕಾಶ ಕೊಡಿ ಅಂತ ದಿನನಿತ್ಯ ವೆಸ್ಟರ್ನ್ ವಾಲ್ ಮೇಲಿರುವ 5 ವಿಗ್ರಹಗಳಿಗೆ ಪೂಜೆ ಮಾಡಕ್ ಅವಕಾಶ ಕೇಳಿದವರು ಇವಾಗ ಕಾಣುವ ಕಾಣದಂತಿರುವ ಬೇರೆ ನಮ್ಮ ವಿಗ್ರಹಗಳು, ನಮ್ಮ ದೇವಿ ದೇವತೆಗಳಿವೆ, ಅದಕ್ಕೂ ನಾವು ಪೂಜೆ ಮಾಡ್ಬೇಕು, ಅವಕಾಶ ಕೊಡಿ. ಆಮೇಲೆ ಒಂದು ಅವಕಾಶ ಕೊಟ್ಟಾಗ ಇನ್ ಬಿಟ್ವೀನ್ ಆ ತರದ ಅವಕಾಶಗಳು ಸಿಗಲ್ಲ. ಒಂದು ಅದು ಮಸೀದಿ ಆಗಿರಬೇಕು, ಒಂದು ಅದು ಮಂದಿರ ಆಗಿರಬೇಕು. ಮಂದಿರ ಅನ್ನೋದಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಅಲ್ಲಿ ಒಂದಷ್ಟು ಪುರಾವೆಗಳು ನಮಗೆ ಸಿಗತ್ತೆ. ಪುರಾತತ್ವ ಇಲಾಖೆ ಈಗ ಕಂಪ್ಲೀಟ್ ಸಮೀಕ್ಷೆ ನಡೆಸಿದಾಗ ಇನ್ನೊಂದಷ್ಟು ಸಾಕ್ಷ್ಯಗಳು ಸಿಕ್ಕಿರಬಹುದು, ಸಿಕ್ಕಿಲ್ದೆ ಇರಬಹುದು. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಣ್ಣಿಗೆ ಕಾಣೋ ಹಾಗೆ ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇದೆ. ಒಂದು ಮಸೀದಿ ಇಲ್ಲ ಒಂದು ಮಂದಿರ ಆಗಿರಬೇಕು.
ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ವರದಿಯಿಂದ ಅಂತ ನಾನು ಕೇಳ್ತಾ ಇದ್ದೀನಿ. ಶ್ವೇತಾ, 1669 ಇಂದ ಇವತ್ತಿನವರೆಗೂ 530 ವರ್ಷಗಳು ಅಲ್ಲಿ ನಮಾಜ್ ನಡೀತಾ ಇದೆ. ಅದು ಒಂದು ಮಸೀದಿ. ಯಾವ ಅದಕ್ಕೂ ಹಿಂದೆ ಅದು ದೇವಸ್ಥಾನ ಆಗಿತ್ತು ಅಂತ ಒಪ್ಕೋತಿದ್ದೀರಾ? ಅದಕ್ಕೂ ಹಿಂದೆ ಅದು ದೇವಸ್ಥಾನ ಆಗಿತ್ತು ಅಂತ ನೋಡಿ, ಮೊನ್ನೆ ಅಷ್ಟೇ ಕಾಶಿ ವಿಶ್ವನಾಥ್ ಕಾರಿಡಾರ್ಗೆ ಉತ್ಖನನ ಮಾಡಿದಾಗ 133 ದೇವಾಲಯಗಳು ಭೂಮಿಯ ಕೆಳಗಡೆ ಸಿಕ್ಕಿವೆ. 133 ದೇವಾಲಯ. ಅಲ್ಲ, ಈಗ ನಿಮ್ಮ ಸ್ಟೇಟ್ಮೆಂಟ್ ನಾನು ಏನಂತ ತಗೊಳ್ಳಿ. ಈಗ ಅದು ದೇವಸ್ಥಾನನೇ, ಅದ್ರ ಮೇಲೆ ಮಸೀದಿ ಆಗಿದೆ, ನಾವು ಅಲ್ಲಿ ನಮಾಜ್ ಮಾಡ್ಕೊಂಡ್ ಬಂದಿದೀವಿ, ಅದ್ರ ಪಾಡಿಗೆ ಅದು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರಾ? ಶ್ವೇತಾ ನೋಡಿ, ಮೊನ್ನೆ ಅಷ್ಟೇ ಇವಾಗ ಅಯೋಧ್ಯದ ರಾಮ ಮಂದಿರಕ್ಕೋಸ್ಕರ ರೋಡ್ ವೈಡನಿಂಗ್ ಮಾಡಿದಾಗ ಎಷ್ಟೋ ದೇವಸ್ಥಾನಗಳನ್ನ ಮೋದಿ ಸರ್ಕಾರ ತೆಗೆದುಬಿಟ್ಟು ಆ ದೇವಸ್ಥಾನಗಳನ್ನ ರೋಡ್ ಅನ್ನ ಮಾಡ್ತು. ಅಯೋಧ್ಯೆಯಲ್ಲಿ ಕಾಶಿ ವಿಶ್ವನಾಥ್ ಕಾರಿಡಾರ್ ಮಾಡಕ್ಕೋಸ್ಕರ 2 ಲಕ್ಷ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಕಾಶಿ ವಿಶ್ವನಾಥ್ ಮಂದಿರ ಕಟ್ಟಕ್ ಹೋದಾಗ ಅಕ್ಕಪಕ್ಕ ಇದ್ದ ದೇವಸ್ಥಾನಗಳನ್ನು ಹೊಡೆದಾಕ್ತದೆ. ಈಗ ನಿಮ್ಮ ರಿಯಾಕ್ಷನ್ ನಾನು ಯಾಕೆ ಫಸ್ಟ್ ಕೇಳಿದೆ ಅಂತ ಅಂದ್ರೆ ಅದರ ಆಧಾರದ ಮೇಲೆ ನಾನು ಮಿಕ್ಕವರಿಂದ ಆ ಉತ್ತರ ಪಡ್ಕೊಳ್ಳೋಣ ಅಂತ. ಈಗ ನಾನು ಕೇಳ್ತಾ ಇರೋದು, ಆ ವರದಿಯಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು? 1600 ಇಸ್ವಿ ಹೇಳ್ತಾ ಇದ್ದೀರಲ್ಲ, ಅದಕ್ಕೂ ಹಿಂದೆ ಅದು ಮಂದಿರ ಆಗಿತ್ತು, ಅದಾದ್ಮೇಲೆ ಅದು ಮಸೀದಿ ಆಗಿದೆ, ನಾವು ಅಲ್ಲಿಂದ ನಮಾಜ್ ಮಾಡ್ಕೊಂಡು ಬಂದಿದ್ದೀವಿ, ಅದನ್ನ ಅದ್ರ ಪಾಡಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀರೋ ಹೇಗೆ ಅಂತ? ಔರಂಗಜೇಬ್ ಕಾಲದಿಂದನೂ ಅದು ಒಂದು ಮಸೀದಿಯಾಗಿದೆ, ಅಲ್ಲಿ ನಮಾಜ್ ಬಿಫೋರ್ ಔರಂಗಜೇಬ್. ಹೌದು, ಔರಂಗಜೇಬ್ ದಾಳಿಯ ನಂತರ ಅದು ಮಸೀದಿ ಆಯ್ತು, ಅದಕ್ಕೂ ಮುಂಚೆ ಏನಾಯ್ತು? 530 ವರ್ಷಗಳಿಂದ ಅಲ್ಲಿ ನಮಾಜ್ ನಡೀತಾ ಇದೆ. ಇವತ್ತು ನಮಗೆ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆಕ್ಟ್ ಇದೆ. ಇವಾಗ ನಮಗೆ ರಿಲಿಜಿಯಸ್ ವರ್ಷಿಪ್ ಪೂಜಾ ಸ್ಥಳ ಕಾಯ್ದೆ ಇದೆ, 1991ರಲ್ಲಿ ಜಾರಿಗೆ ಬಂದಿದ್ದು ಪೂಜಾ ಸ್ಥಳ ಕಾಯ್ದೆ ಇದೆ. ಆದ್ರೆ ಅದರ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತಲೂ ಕೋರ್ಟ್ ಸ್ಪಷ್ಟನೆ ಕೊಟ್ಟಿದೆ. ಪೂಜಾ ಸ್ಥಳ ಕಾಯ್ದೆಯಲ್ಲಿ ಅಯೋಧ್ಯೆ ವಿಚಾರ ಅಂತೂ ಬರೋದಿಲ್ಲ, ಇನ್ನು ಕಾಶಿ ಆಗ್ಲಿ ಮಥುರಾ ಆಗ್ಲಿ ಅದು ಕೂಡ ಬರೋದಿಲ್ಲ. ಯಾಕಂದ್ರೆ ಪುರಾತತ್ವ ಇಲಾಖೆ ಅಂಡರ್ ಬರುತ್ತೆ, ಅಲ್ಲೊಂದು ಕ್ಲಾಸ್ ಇದೆ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. 100 ವರ್ಷ ಮೇಲ್ಪಟ್ಟಂತಹ ಇಂತಹ ಪ್ರಾಚೀನವಾದಂತಹ ಸ್ಥಳ ಏನಿದೆ ಅದು ಪುರಾತತ್ವ ಇಲಾಖೆಯ ಅಂಡರ್ ಅಲ್ಲಿ ಬರುತ್ತೆ ಅಂತ ನಾನು ಅದ್ರ ಬಗ್ಗೆ ರಿಯಾಕ್ಷನ್ ತಗೋತೀನಿ. ಅಶೋಕ್ ಗೌಡ ಅವರೇ, ಈಗ ಯೋಗಿ ಆದಿತ್ಯನಾಥ್ ಅವರು ಹೇಳಿದಂತ ಒಂದು ಮಾತನ್ನ ಇಲ್ಲಿ ನೆನಪಿಸ್ಕೋಬೇಕು. ಜ್ಞಾನವಾಪಿ ಎಂಥವರಿಗೂ ಕೂಡ ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅಲ್ಲಿ ತ್ರಿಶೂಲ ಇದೆ, ಮಸೀದಿಯಲ್ಲಿ ತ್ರಿಶೂಲಕ್ಕೇನು ಕೆಲಸ, ಗೋಡೆಗಳ ಮೇಲೆ ವಿಗ್ರಹ ಇದೆ, ಎಲ್ಲವೂ ಕೂಡ ಕಣ್ಣಿಗೆ ಕಟ್ಟೋ ಹಾಗಿದೆ. ಈ ವಿಚಾರದಲ್ಲಿ ಮುಸ್ಲಿಮರೇ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು, ಮುಸ್ಲಿಂ ಸಮುದಾಯವೇ ಒಂದು ಸ್ಟ್ಯಾಂಡ್ ಅನ್ನ ತಗೋಬೇಕು. ಹೌದು, ಐತಿಹಾಸಿಕ ತಪ್ಪು ಆಗಿದೆ, ಅದನ್ನ ಸರಿಪಡಿಸ್ಕೊಳ್ಳೋಣ ಅನ್ನೋ ಒಂದು ನಿಲುವಿಗೆ ಬರಬೇಕು ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಎಸ್ ನೋಡಿ, ಅದು ಸತ್ಯ ಅಲ್ವೇ? ಯಾಕೆಂತಂದರೆ ಈಗ ನಾನು ಅಥವಾ ರಜಾಕು ಅಥವಾ ತಾವು ಯಾರೂ ಸಹ ಇದರಲ್ಲಿ ಸೈನ್ಸ್ ಓದ್ಕೊಂಡಿರೋರಲ್ಲ, ಅಂದರೆ ಈ ಸೈನ್ಸ್ ಓದ್ಕೊಂಡಿರಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕೆ ಮೊಹಮ್ಮದ್ ಅಂತ ಹೇಳಿ ಒಬ್ಬರು ಡೈರೆಕ್ಟರ್ ಇದ್ದರು. ಅವರು ಈ ಅಯೋಧ್ಯೆ, ಕಾಶಿ ಮತ್ತು ಮಥುರಾದಲ್ಲೆಲ್ಲನೂ ಸಹ ಸಾಕಷ್ಟು ಎಕ್ಸ್ಕವೇಷನ್ ಮಾಡಿ ಅಲ್ಲಿ ಇರ್ತಕ್ಕಂತಹ ಎಲ್ಲ ಮಾಹಿತಿನೂ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ. ಐ ಮೀನ್ ಇಂಡಿಯನ್ ಅಂತ ಪುಸ್ತಕ ಇದೆ. ಆ ಪುಸ್ತಕ ಅಲ್ಲದೆ ಅವರು ಆ ಸಾಕಷ್ಟು ವರದಿಗಳನ್ನು ತಮ್ಮ ವರದಿಗಳನ್ನು ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ. ಕ್ಲಿಯರ್ ಕಟ್ಟಾಗಿ ಏನು ಹೇಳುತ್ತೆ ಇದೆಲ್ಲನೂ ಏನು ಅಂತಂದರೆ, ಹೌದು ಇಲ್ಲಿ ಒಂದು ಮಂದಿರ ಇತ್ತು, ಇದನ್ನು ಡೆಮಾಲಿಷ್ ಮಾಡಿದ್ದಕ್ಕೆ 2 ಸೆಪ್ಟೆಂಬರ್ 1669 ಅವರ ಒಂದು ತಂಡ, ಔರಂಗಜೇಬನ ಒಂದು ತಂಡ ಒಂದು ಲೆಟ್ರನ್ನು ಬರೆದಿತ್ತು. ಆ ಲೆಟ್ರಲ್ಲಿ ಕ್ಲಿಯರ್ ಸಾಕ್ಷಿನೂ ಸಿಕ್ಕಿದೆ. ಅದಕ್ಕಿಂತ ಹಿಂದೆ ಇದು ಮಂದಿರನೇ ಆಗಿತ್ತು. ಅದು ಹಿಂದೂ ಮೂಲಕ್ಕೆ ಸೇರಿದಂತಹ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಮಂದಿರ ಆಗಿತ್ತು ಅಂತಕ್ಕಂತಹದ್ದು ಸಹ ಬರ್ತಿದ್ದಾರೆ. ಇದೆಲ್ಲ ಸಹ ಸ್ಪಷ್ಟವಾಗಿರ್ತಕ್ಕಂಥದ್ದು. ಈಗ ಕೆ ಮೊಹಮ್ಮದ್ ಅವರು ನಮ್ಮ ಮಾತಲ್ಲ, ಕೆ ಮೊಹಮ್ಮದ್ ಅವ್ರ ಮಾತು. ಕೆ ಮೊಹಮ್ಮದ್ ಅವ್ರ ಮಾತು ಏನು ಹೇಳ್ತಾರೆ, ನಾವು ಉದಾರತೆಯನ್ನು, ಯಾಕಂದರೆ ಭಾರತದಲ್ಲಿ ಭಾರತೀಯ ಸಂಸ್ಕೃತಿನಲ್ಲಿ ಬೆಳೆದಂತಹ ಅನೇಕ ಜನರು ನಮ್ಮ ಒಂದು ಸಮುದಾಯಕ್ಕೆ ಒಂದಷ್ಟು ಲ್ಯಾಂಡನ್ನು ಕೊಟ್ಟು ನಮಗೆಲ್ಲರಿಗೂ ಸಹ ಭಾರತದಲ್ಲೂ ಇರೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಅದರಿಂದಾಗಿ ನಾವು ಔದಾರ್ಯತೆಯನ್ನು ತೋರಿಸಿ ಈ ನಮ್ಮ ಜ್ಞಾನವ್ಯಾಪಿ ದೇವಸ್ಥಾನ ಇರ್ಬೋದು, ಮಥುರಾ ದೇವಸ್ಥಾನ ಇರ್ಬೋದು, ಮತ್ತು ಅಯೋಧ್ಯೆ ಇರ್ಬೋದು, ಮತ್ತು ಬೇರೆ ಎಲ್ಲ ಕೆಲವಾದರೂ ಒಂದು ಇಂಪಾರ್ಟೆಂಟ್ ಅವ್ರಿಗೆ ಜಾಗ ಇದ್ದಾರೆ. ಯಾಕಂದರೆ ನಮಗೆ ಇದೇನು ಇಂಪಾರ್ಟೆಂಟ್ ಜಾಗ ಅಲ್ಲ, ಅಂದರೆ ಅವ್ರು ಹೇಳಿರ್ತಕ್ಕಂಥದ್ದು, ನಾನು ಹೇಳಿದ್ದಲ್ಲ, ಅವ್ರು ಹೇಳಿರ್ತಕ್ಕಂಥ ನಮ್ಮ ಇಂಪಾರ್ಟೆಂಟ್ ಜಾಗ ಅಲ್ಲ. ಅದರಿಂದಾಗಿ ನಾವು ಬಿಟ್ಕೊಡಬೇಕು ಅಂತಕ್ಕಂತಹದ್ದು ಕೆ ಮೊಹಮ್ಮದ್ ಅವರು ಕ್ಲಿಯರ್ ಕಟ್ ಸ್ಟ್ಯಾಂಡು. ಇನ್ಕ್ಲೂಡಿಂಗ್ ಅವ್ರು ಹೇಳ್ತಾರೆ ಕುತುಬ್ ಮಿನಾರ್ ಅಂತಲೂ ಸಹ ಹೇಳಿದ್ದಾರೆ, ಇನ್ನೂ 1-2-3 ಮೆನ್ಷನ್ನು ಮಾಡಿದ್ದಾರೆ. ಅವ್ರ ಪುಸ್ತಕದಲ್ಲೂ ಇದೆ. ಇದೆಲ್ಲ ನಾವು ಹೇಳಿರ್ತಕ್ಕಂಥ ವಿಚಾರ ಅಲ್ಲ, ಅವ್ರು ಹೇಳ್ತಕ್ಕಂಥ. ಇವತ್ತು ಭಾರತದಲ್ಲಿ ಒಂದು ಮುಸ್ಲಿಂ ಸಮುದಾಯ ಇರ್ಬೋದು ಅಥವಾ ಯಾವುದೇ ಬೇರೆ ಸಮುದಾಯಗಳು ಇರಬಹುದು. ನೋಡಿ, ಏನು ಸಮಸ್ಯೆ ಏನಿದೆ ಅಂತ ಹೇಳ್ಬಿಡ್ತೀನಿ. ಜಸ್ಟ್ ಗಿವ್ ಮಿ another 2 minutes, ಐ ವಿಲ್ ಜಸ್ಟ್ ಕಂಪ್ಲೀಟ್ ಇಟ್. ಈ ಸಮಸ್ಯೆ ಏನಿದೆ ಅಂತಂದರೆ,
ಇತಿಹಾಸಕಾರರು, ಅದು ಲೆಫ್ಟ್ ಓರಿಯೆಂಟೆಡ್ ಇತಿಹಾಸಕಾರರು ಏನಿದ್ರು, ಯಾರಿಗೆ ಭಾರತೀಯ ಗತವೈಭವದ ಬಗ್ಗೆ ನಂಬಿಕೆ ಇಲ್ಲ, ಯಾರು ಗತವೈಭವವನ್ನು ಹಳಸಾಕಿ ತಮ್ಮದೇ ಕಾರ್ಲ್ ಮಾರ್ಕ್ಸು ಲೆನಿನ್ ಅಂತವರ ಥಿಯರಿಗಳನ್ನ ಮಾತ್ರ ಬರ್ಕೊಂಡು ಮುಂದೆ ಹೋಗಬೇಕು ಅಂತಿದ್ದಾರೆ, ಅಂಥವ್ರಿಗೆ ಈ ಭಾರತೀಯ ಗತವೈಭವವನ್ನು ಕೆಳಗಡೆ ತೋರಿಸಿ ತಮ್ಮದೇ ಆದಂತಹ ಒಂದು ವಿಚಾರಧಾರೆಗಳನ್ನು ಜನ ಮನಸ್ಸಿಗೆ ಹೊಕ್ಕಿ ಈ ಕಮರ್ಷಿಯಲೈಸೇಷನ್ ಅನ್ನೋ ಹೆಸರಿನಲ್ಲಿ ಅವ್ರವ್ರ ಬೇಳೆಗಳನ್ನ ಬೇಯಿಸ್ಕೊಬೇಕು ಅಂತ ಹೇಳಿ ಈಗಾಗಲೇ ಅದ್ರ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ. ತಮ್ಮ ಚಾನಲಲ್ಲೂ ಸಹ ವಿಕ್ರಮ್ ಸಂಪತ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ನೇಮ್ಸ್. ವಿ ಕ್ಯಾನ್ ನೇಮ್ ದ ನೇಮ್ಸ್ ಟುಡೇ ಬಿಕಾಸ್ ಲೈಕ್ ರಮೀಲಾ ತಾಪರ್ ಇರ್ಬೋದು ಅಂತ ಕೆಲವೊಂದು ಹಿಸ್ಟಾರಿಯನ್ಸ್ ಏನಿದ್ದಾರೆ ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ಸರಿಪಡಿಸ್ತಕ್ಕಂತಹ ಇವತ್ತು ಯಾರು ಮುಂದೆ ಬರಬೇಕು ಅಂತಂದರೆ ಇದೇ ಅಬ್ದುಲ್ ರಜಾಕ್ ಅಂತವರು ಅಥವಾ ಇದೇ ಮುಸ್ಲಿಂ ಸಮುದಾಯದ ಅನೇಕ ಜನ ಹಿರಿಯ ನಾಯಕರು, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಇರಬಹುದು ಅಥವಾ ಯಾವ್ಯಾವ ನಾಯಕರುಗಳಿದ್ದಾರೋ ಎಲ್ಲರೂ ಸೇರಿಕೊಂಡು ಆ ಎಲ್ಲ ನಾಯಕರುಗಳು ಮುಂದೆ ಬಂದು ಹೌದಪ್ಪ ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಔರಂಗಜೇಬ್ ಒಬ್ಬ ಕ್ರೂರಿ, ತಪ್ಪಾಗೋಗಿದೆ. ಆದರೆ ಅದು ಅಲ್ಲಲ್ಲ, ಒಂದೇ ನಿಮಿಷ ಶ್ವೇತಾ, ಈಗ ತಪ್ಪಾಗೋಗಿದೆ, ಅದರಿಂದಾಗಿ ತಪ್ಪನ್ನು ಸರಿಪಡಿಸ್ತಕ್ಕಂಥ ಹೊದಕ್ಕೆ ನಮ್ಮ ಕೈಲಾಗಲ್ಲ. ಈಗ ಅವ್ರು ತಪ್ಪು ಮಾಡಿಬಿಟ್ರು, ಆದರೆ ನಾವೆಲ್ಲ ಈಗ ಜೊತೇಲಿದ್ದೀವಿ. ಆ ಜೊತೇಲಿರ್ತಕ್ಕಂತಹ ವಿಚಾರವಾಗಿ ಬನ್ನಿ, ನಾವೆಲ್ಲ ಜೊತೇಲಿ ಇರಬೇಕಾದಾಗ ನಿಮಗೆ ಇಂಪಾರ್ಟೆಂಟ್ ಆಗಿರೋದನ್ನ ನೀವು ನಾವು ಬಿಟ್ಕೊಡ್ತೀವಿ, ನಮಗೆ ಇಂಪಾರ್ಟೆಂಟ್ ಆಗಿರೋದನ್ನ ಏನಾದರೂ ಇದ್ದರೆ ವಿಚಾರನ ಅದನ್ನು ಮಣ್ಣೆ ಮಾಡಲಿ ಒಂದು. ಆದರೆ ಇದು ಬಿ ಜೆ ಪಿ ಆಸ್ ಎ ಪಾರ್ಟಿ, ನಮ್ಮದು ಯಾವುದೂ ಸಹ ಇದರಲ್ಲಿ ಹೋರಾಟ ಇಲ್ಲ. ನಾನು ಬೇಕಾದ್ರೆ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಹೇಳ್ತೀನಿ ನಮ್ಮ ರಾಮನ ಹೋರಾಟದಲ್ಲೂ ಸಹ ನಮ್ಮದು ಯಾವ ರೀತಿ ಪಾತ್ರ ಇತ್ತು ಅಂತ ಹೇಳಿ ಅದು ಹೇಳ್ತೇನೆ. ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಹೇಳ್ತೀನಿ. ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ಗಂಗಾಧರ್ ಕುಲಕರ್ಣಿ ಅವರೇ, ಶ್ರೀರಾಮ್ ಸೇನೆ ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕುಲಕರ್ಣಿ ಅವರೇ, ಈಗ ಅಯೋಧ್ಯೆ ವಿಚಾರಕ್ಕೆ ಬಂದರೆ, ಅಯೋಧ್ಯೆ ನೆಲದಲ್ಲಿ ಪ್ರಧಾನಿ ಮೋದಿ ಅವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ನಿಂತು ಆಡದಂತಹ ಒಂದು ಮಾತು ಅಂತ ಅಂದರೆ, ಭಾರತ ಅಮೃತ ಕಾಲದಲ್ಲಿ ನಮಗೆ ಸಂಘರ್ಷ ಬೇಡ, ನಮಗೆ ಸಮಾಧಾನ ಬೇಕು ಅಂತ. ಈಗ ಅಯೋಧ್ಯೆ ವಿಚಾರದಲ್ಲಿ ಇಡೀ ಜಗತ್ತಿನ ರಾಮ ಭಕ್ತರಲ್ಲಿ ಒಂದು ದಟ್ಟವಾದ ಭಾವನೆ, ಅದು ಭಕ್ತಿಯ ಜೊತೆಗೆ ಒಂದು ಭಾವನೆ. ಅದು ಅಯೋಧ್ಯೆ ರಾಮ ಅಂತ ಅಂದರೆ ಅದರ ಜೊತೆಗೆ ಕಾಶಿ ಆಗಲಿ ಮಥುರಾ ಆಗಲಿ ಅದು ಸಹ ಭಕ್ತರ ಭಾವನೆ. ಅದು ಕೆಲವೊಂದಷ್ಟು ಪ್ರಮುಖ ದೇವಸ್ಥಾನಗಳು ಈಗ ಸರ್ ಹೇಳಿದಾಗೆ. ಸೊ ಈಗ ಕಾಶಿ ವಿಚಾರಕ್ಕೆ ಬರೋದಾದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ಯೋಗಿ ಆದಿತ್ಯನಾಥ್ ಆಗಲಿ ಪ್ರಧಾನಿ ಮೋದಿ ಅವರಾಗಲಿ ಹೇಳ್ತಾ ಇರೋದು ಒಂದೇ, ಸಂಘರ್ಷ ಬೇಡ, ಸಮಾಧಾನದಿಂದ ಮುಂದೆ ಹೆಜ್ಜೆ ಇಡೋಣ ಅಂತ. ಯಾವ ರೀತಿ ಮೆಸೇಜ್ ಇದು ಅಂತ? ಇದು ಮುಂಚೆ 1986 ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಜಿ ಸಿಂಘಾಲ್ ಅವರು ಯಾವಾಗಿನ ರಾಷ್ಟ್ರಪತಿ ಆಗಿರ್ತಕ್ಕಂಥ ಜ್ಞಾನಿ ಜೈಲ್ ಸಿಂಗ್ ಅವ್ರು ಹೋಗಿ ಭೇಟಿಯಾಗಿದ್ದೇ ಹೇಳ್ತಾರೆ, ನಾವು ಸಂಘರ್ಷ ಬೇಡ, ಸಮಾಧಾನದಿಂದ ಈ ದೇಶದೊಳಗೆ ಏನೇನು ತಪ್ಪುಗಳಾಗಿದ್ದಾವೆ, ನಮ್ಮ ಶ್ರದ್ಧೆಗೆ ಎಲ್ಲೆಲ್ಲಿ ಭಂಗ ಆಗಿದೆ ಅವುಗಳನ್ನ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಆ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಮುಸ್ಲಿಂ ಮುಖಂಡರಿಗೂ ಸಹ ಭೇಟಿಯಾಗಿ ಹೇಳ್ತಾರೆ, ಈ ರೀತಿ ಇತಿಹಾಸದಲ್ಲಿ ತಪ್ಪುಗಳಾಗಿದೆ, ದಯಮಾಡಿ ಸಂಘರ್ಷ ಮಾಡೋದು ಬೇಡ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಅಶೋಕ್ ಸಿಂಘಾಲ್ ಅವರು, ಈಗ ನೋಡಿ ಈ ರೀತಿ ನಾವು ಏನಾದ್ರೂ ಹಠಕ್ ಬಿದ್ರೆ ಹಿಂದೆ ಒಂದು ಮಹಾಭಾರತದ ಉದಾಹರಣೆಯನ್ನು ಕೊಡ್ತಾರೆ. ಅಲ್ಲಿ ಕೌರವರಿಗೆ 50,000 ಹಳ್ಳಿಗಳಿತ್ತು, 5,000 ಹಳ್ಳಿಗಳನ್ನು ಕೇಳಿದ್ರು ಸಹ ಪಾಂಡವರಿಗೆ ಕೊಡ್ಲಿಲ್ಲ. ಮುಂದೆ ಏನಾಯ್ತು ಅನ್ನೋಂಥದ್ದು ಗೊತ್ತಿದೆ. ಆ ಇತಿಹಾಸ ಮತ್ತೆ ಭಾರತದಲ್ಲಿ ಆಗೋದು ಬೇಡ, ಮತ್ತೊಂದು ಮಹಾಭಾರತ ಆಗೋದು ಬೇಡ ಅನ್ನುವಂಥದ್ದು ವಿಚಾರವನ್ನು ಹೇಳಿದ್ರು. ಆದ್ರೆ ದುರ್ದೈವ, ಈ ದೇಶದ ಮುಸಲ್ಮಾನರಿಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ನನಗೆ ವಿಚಿತ್ರ ಅನ್ಸುತ್ತೆ. ಈಗಾಗಲೇ ವಾದಗಳನ್ನು ಇಡ್ತಾ ಇದ್ದಾರೆ, ಬಾಬರ್ನ ಬಗ್ಗೆ ಯಾಕೆ ಇವ್ರಿಗೆ ನಿಷ್ಠೆ, ಔರಂಗಜೇಬನ ಬಗ್ಗೆ ಯಾಕೆ ಇವ್ರಿಗೆ ನಿಷ್ಠೆ, ಇವರು ಔರಂಗಜೇಬ ಬಾಬರನ್ನ ನೋಡ್ಕೊಂಡು ಇಸ್ಲಾಂ ಅಂತ ಹೇಳ್ತಾರೋ, ಮೊಹಮ್ಮದ್ ಪೈಗಂಬರನ್ನ ಮತ್ತು ಅಲ್ಲಾಹ್ ನೋಡ್ಕೊಂಡು ಇಸ್ಲಾಂ ಅಂತ ಹೇಳ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಇವ್ರ ಮಾಡೆಲ್, ಇಸ್ಲಾಮಿನ ಮಾಡೆಲ್ ಯಾರು ದಾಳಿಕೋರರು ಇದ್ರು, ಔರಂಗಜೇಬ, ಗಜನಿ, ಗೋರಿ, ಅಕ್ಬರ್, ಬಾಬರ್, ಇವ್ರ ಆದರ್ಶನ, ಅಥವಾ ಮೊಹಮ್ಮದ್ ಪೈಗಂಬರರು ಇವರೇನ್ ಹೇಳುವಂತ ಶಾಂತಿ ದೂತರು ಅವರು ಇವರ ಆದರ್ಶನ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಹೀಗಾಗಿ ಮುಸಲ್ಮಾನರು ಈ ಸಂದರ್ಭದಲ್ಲಿ ಸಂಘರ್ಷ ಬೇಡ ಅನ್ನುವಂಥದ್ದು ಅವ್ರು ನಿರ್ಧಾರ ಮಾಡ್ಬೇಕಾಗಿದೆ. ನಮ್ಮ ಕಡೆಯಿಂದ ಓಪನ್ ಇದೆ ಆಫರ್, ಅವ್ರ ನಿರ್ಧಾರ ಏನು ಅಂತ ನಾವು ಮುಕ್ತವಾಗಿದ್ದೀವಿ. ಇವತ್ತು ನಮ್ಮ ಭಾವನೆಗಳೇನಿದ್ದಾವೆ ಅವನ್ನ ಗೌರವಿಸುವಂತ ಕೆಲಸವನ್ನ ಮುಸಲ್ಮಾನರು ಮಾಡ್ಬೇಕಾಗಿದೆ. ನಾವ್ ಯಾವ್ದೋ ಮೆಕ್ಕಾ ಮಸೀದಿ ಕೇಳ್ತಾ ಇಲ್ಲ, ನಾವ್ ಯಾವ್ದೋ ಅವ್ರದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನಗಳನ್ನ ನಾವೇನ್ ಕೇಳ್ತಾ ಇಲ್ಲ. ಯಾರು ದಾಳಿ ಮಾಡಿದ್ರು ಅಂತ ಹೇಳಿ ಇತಿಹಾಸಗಳು ಸಾರಿ ಹೇಳ್ತಾವೆ, ದಾಖಲೆಗಳು ಸಾರಿ ಹೇಳ್ತಾವೆ. ಅವನ್ನ ನಾವು ವಾಪಸ್ ಕೇಳಿದಾಗ ಯಾಕೆ ಇವರು ವಿರೋಧ, ಯಾಕೆ ಅದಕ್ಕೆ ತಕರಾರು, ಯಾಕೆ ಈ ಸಂಘರ್ಷದ ಮನೋಭಾವ, ಯಾಕೆ ಸೌಹಾರ್ದತೆಯಿಂದ ಇರಬೇಕು ಅನ್ನುವಂಥದ್ದು ಭಾವನೆ ಯಾಕೆ ಬರ್ತಾ ಇಲ್ಲ ಮುಸ್ಲಿಮರಲ್ಲಿ ಅನ್ನುವಂಥದ್ದು. ಇನ್ನ ಈ ಕಾಶಿಯ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ದಾಖಲೆಗಳಿದ್ದಾವೆ. ಇವೆಲ್ಲವೂ ದಾಖಲೆಗಳನ್ನ ಯಾಕೆ ಅವರು ಒಪ್ಕೊಳ್ಳಿಕ್ ತಯಾರಿಲ್ಲ,
ಇವತ್ತು ನೋಡೋಣ ಕಾಶಿ ಅವ್ರ ಸ್ಟ್ಯಾಂಡ್ ಏನು ವಿಚಾರವಾಗಿ ಅನ್ನೋದು ನೋಡೋಣ. ಫಸ್ಟ್ ಆಫ್ ಆಲ್ ಆ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ವರದಿಯಲ್ಲಿ ಒಂದ್ ವೇಳೆ ಮಸೀದಿ ಅಂತ ಬಂದ್ರೆ ಅಥವಾ ಒಂದ್ ವೇಳೆ ಮಂದಿರ ಅಂತ ಬಂದ್ರೆ ಅವರ ಸ್ಟ್ಯಾಂಡ್ ಏನು ಅನ್ನೋದನ್ನ ನೋಡೋಣ. ನೀವು ಹೇಳಿದ್ರಿ ಒಂದು ಪ್ರಮುಖವಾದಂತಹ ಸ್ಥಳಗಳು ಇರುತ್ತೆ ಅಂತ. ಹೌದು, ಒಂದು ಊರು ಅಂತ ಅಂದಾಗ ನೂರಾರು ದೇವಸ್ಥಾನ ಇರುತ್ತೆ, ನೂರಾರು ಮಸೀದಿಗಳಿರುತ್ತೆ. ಆದ್ರೆ ಕೆಲವೊಂದಷ್ಟು ಪ್ರಮುಖವಾದಂತಹ ಸ್ಥಳ ಅಂತಿರುತ್ತೆ, ಅದ್ರ ಜೊತೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಇರುತ್ತೆ. ಅದು ಮುಸ್ಲಿಮರಿಗಾಗಿರ್ಲಿ, ಹಿಂದೂಗಳಿಗಾಗಿರ್ಲಿ, ಅಂತ ವಿಚಾರಗಳ ಬಗ್ಗೆ ತೆಗೆದುಕೊಳ್ಳುವಂತಹ ಸ್ಟ್ಯಾಂಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.